ನಿಮ್ಗಿರೋ ಗುಂಡಿಗೆ ನಿಮ್ ಯಜಮಾನ್ರಿಗೆ ಯಾಕಿಲ್ಲ ಅಂತ ನಾನು ಕೇಳ್ತಾ ಇರೋದು. ಸರ್ ನೀವ್ ಏನೇನ ಕೇಳ್ತೀರಿ ಗೊತ್ತಿಲ್ಲ ಬಿಡ್ರಿ ಹಂಗಾರ ನನ್ಗ. ಅಯ್ಯೋ ದೇವ್ರೆ, ನಾನು ಏನನ್ನ ಕೇಳ್ತಾ ಇಲ್ಲ, ನಿಮ್ಗಿರೋ ಧೈರ್ಯ ನಿಮ್ ಯಜಮಾನ್ರಿಗೆ ಯಾಕಿಲ್ಲ ಅಂತ ಕೇಳ್ತಾ ಇರೋದು. ಇದೆಲ್ಲ ಯಾಕೆ ಸರಿ ಅದಂತೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಹಲೋ ಹಲೋ, ಸರ್ ಇಲ್ಲಿ ನಾನು ಪ್ರತಾಪ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ, ಯಾರು ಬೇಕಾಯ್ತು? ನನ್ಗೆ ಯಾರು ಬೇಡ ಇವ್ರೆ. ಏನಂತಂದ್ರೆ ಓಕೆ ನಾವು ಒಂದು ಸರ್ವೆ ಮಾಡ್ತಾ ಇದ್ದೀವಿ, ಓಕೆ. ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯ, ಒಂದು ಒಪಿನಿಯನ್ ಬೇಕಾಗಿತ್ತು. ಸರ್ವೇನಾ? ಹೌದು, ಎಲ್ಲಿ? ಇಲ್ಲೇ ಫೋನ್ ಥ್ರೂನೇ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ಅಮ್ಮ, ಗಂಡಸರು ಎಷ್ಟೇ ರಫ್ ಇರ್ಬೋದು, ಎಷ್ಟೇ ಧೈರ್ಯವಂತರಾಗಿರ್ಬೋದು, ಓಕೆ ಸರ್. ಈ ಪರ್ಚೇಸಿಂಗ್ ಅಂತ ಹೋದಾಗ ಹಾಂ ಈ 3,000 ರೂಪಾಯಿ ಪದಾರ್ಥನ 500 ರೂಪಾಯಿ ಕೇಳೋಷ್ಟು ಮೀಟ್ರು ಧೈರ್ಯ ಇಲ್ಲ ಅವ್ರಿಗೆ. ಆ ಒಂದು ಗುಂಡಿಗೆ ಆ ಧೈರ್ಯ ಬರೋದು ಹೆಣ್ಮಕ್ಳಿಗೆ ಮಾತ್ರ. ಇದನ್ನ ನೀವು ಒಪ್ಕೋತೀರೋ ಇಲ್ವಾ? ಹೌದು ಸರ್, ಒಪ್ಕೊಂತೀವಿ. ಯಾಕೆ ನೀವು ಆ ಥರ ಅಂತ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದರೆ ಸರ್ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ನೀವು ಯಾರಂತ ಹೇಳಿ, ಸರ್ವೆ ಗಿರ್ವೆ ಅಲ್ಲ, ನಂಗೆ ಗೊತ್ತಾಗಲ್ಲ. ಅಲ್ಲ ಏನಂತಾನೆ, ನೀವು ಎಲ್ಲರೂ ಹೋದಾಗ ಪರ್ಚೇಸ್ ಮಾಡ್ತೀರ ತಾನೆ, ಶಾಪಿಂಗ್ ಮಾಡ್ತೀರ ತಾನೆ ಎಲ್ಲರೂ ಸರ್ ಹೋದಾಗ? ಶಾಪಿಂಗ್ ಮಾಡ್ತಿ ಇಲ್ಲ ಅಂತ ಹೇಳಲ್ಲ, ಅದಕ್ಕಲ್ಲ ಸರ್. ಈಗ ಅಲ್ಲ, ಹೆಣ್ಮಕ್ಳು ಅಂದ್ಮೇಲೆ ನಾನೇ ಕೇಳ್ತಾ ಇದ್ರಲ್ಲ, ಬೇರೆಯವ್ರಿಲ್ವಾ ಅಂತ ಕೇಳ್ತಾ ಇದ್ದೀನಿ ಸರ್. ಅಲ್ಲ, ನೀವು ಒಂದು ಹೆಣ್ಣು ತಾನೆ, ಹಾಂ ಹೌದು ಸರ್. ನೀವು ಅಭಿಪ್ರಾಯ ಹೇಳ್ಬೋದು ತಾನೆ. ಪರ್ಚೇಸಿಂಗ್ ನಾವು ಎಲ್ಲೂ ಹೋಗಲ್ರಿ, ನಮ್ಮ ಮನ್ಯಾಗ ನಮ್ಮ ಮನೆಯವ್ರ ತಂದು ಕೊಡ್ತಾರ್ರಿ, ಅದಕ್ಕೆ ಹೋಗಲ್ರಿ. ಓ, ಹಂಗಂದ್ರೆ ನಿಮ್ಮ ಮನೆಯಲ್ಲಿ ಒಂಥರ ಉಲ್ಟಾ ಅಂತಂದ್ರೆ, ನೀವು ಗಂಡನ ಥರ, ಅವ್ರ ಹೆಂಡತಿ ಥರ ಅಂತ. ಹ್ಞೂ ಸರ್. ವಾ, ಎಷ್ಟು ವರ್ಷದಿಂದ ಈ ಥರ? ಸರ್ ಮದುವೆ ಮಾಡ್ಕೊಂಡಿದ್ದಂಗೆ ಐತೆ ಸರ್. ನಮ್ಮ ಮನೆಗೆ ಯಾರು ನಾವ ತಂದಾಗಲ್ರಿ, ಅವರ ತಂದಾಕ್ಬಿಡ್ತಾರೆ. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಬಟ್ ಏನಂತಂದ್ರೆ, ನೀವೆಲ್ಲರೂ ಶಾಪಿಂಗ್ ಹೋದಾಗ ಚೌಕಸಿ ಮಾಡ್ತೀರಾ ಇಲ್ವಾ? ಸರ್ ಮೀಸೋ ಅಂತ ಐತಲ್ಲ, ಫೋನಲ್ಲಿ ಆರ್ಡರ್ ಮಾಡಿ ತರ್ತೀರಿ. ಅದೇನೆ ಅಂದ್ರೆ ನೀವೇನು ವ್ಯಾಪಾರನೇ ಮಾಡಿಲ್ಲ ಇದುವರೆಗೂ ಮದುವೆ ಆದಾಗಿಂದ? ಸರ್ ಗೊತ್ತಿಲ್ಲ ಬಿಡ್ರಿ, ರಾಂಗ್ ನಂಬರ್ ಸರ್. ರಾಂಗ್ ನಂಬರು? ಅಯ್ಯೋ, ನೀವು ಯಾರು ಹೇಳಿ ಮಾತಾಡ್ತೀರಿ? ನಿಮ್ಗೆ ಯಾರು ಬೇಕಾಯ್ತು ಹೇಳ್ರಿ? ನನ್ಗೆ ಯಾರು ಬೇಡಿ, ನೀವು ಚೌಕಸಿ ಮಾಡ್ತೀರಾ ಇಲ್ವೋ? ನಿಮ್ಗಿರೋ ಗುಂಡಿಗೆ ನಿಮ್ಮ ಯಜಮಾನ್ರಿಗೆ ಇಲ್ಲ ಅಂತ ಕೇಳ್ತಾ ಇರೋದು. ಅದು ನಾನು ಶಾಪಿಂಗ್ ಹೋದ್ರೆ ನಾನು ಮಾಡೋದು ಬಿಡೋದು ಅದು ನಮಗ್ ಬಿಟ್ಟಿರ್ತೈತೆ ಸರ್. ನೀವು ಇಷ್ಟ ಇದ್ರೆ ತಗೊಂಬರ್ತೀವಿ ಸರ್, ಇಲ್ಲಾಂದ್ರೆ ಇಲ್ಲ ಅಂತ ಬಿಟ್ಟು ಬರ್ತೀವಿ ಸರ್. ಅಲ್ಲಲ್ಲ, ವ್ಯಾಪಾರ ಅಂದ್ಮೇಲೆ ಹಂಗೇನೆ, ತಗೊಂಬನ್ನಿ ಎಷ್ಟಕ್ಕಾರು ಇದ್ ಮಾಡ್ಲಿ. ಬಟ್ ನಿಮ್ಗಿರೋ ಗುಂಡಿಗೆ ನಿಮ್ಮ ಯಜಮಾನ್ರಿಗೆ ಯಾಕಿಲ್ಲ ಅಂತ ನಾನು ಕೇಳ್ತಾ ಇರೋದು. ಸರ್ ನೀವ್ ಏನೇನ ಕೇಳ್ತೀರಿ ಗೊತ್ತಿಲ್ಲ ಬಿಡ್ರಿ ಹಂಗಾರ ನನ್ಗ. ಅಯ್ಯೋ ದೇವ್ರೆ, ನಾನು ಏನನ್ನ ಕೇಳ್ತಾ ಇಲ್ಲ, ನಿಮ್ಗಿರೋ ಧೈರ್ಯ ನಿಮ್ಮ ಯಜಮಾನ್ರಿಗೆ ಯಾಕಿಲ್ಲ ಅಂತ ಕೇಳ್ತಾ ಇರೋದು. ಇದೆಲ್ಲ ಯಾಕೆ ಸರಿ ಅದಂತೆ. ರಾಂಗ್ ನಂಬರ್ ಬಿಡಿ ಸರ್. ಅಯ್ಯೋ ತಾಯಿ, ನಿಮ್ದೇವ್ ನಂಬರು ಅದನ್ನಾರು ಹೇಳಿ. ಸರ್ ರಾಂಗ್ ನಂಬರ್ ಬಿಡ್ರಿ. ಅಮ್ಮ ತಾಯಿ ಜಗನ್ಮಾತೆ, ನಿಮ್ದೇವ್ ನಂಬರು? ನಮ್ದು ಎಲ್ಲ ಇದು ಒಂದೇ ರೀ. ಮತ್ತೆ ಅದನ್ನೇ ನಿಂಗೆ ರಾಂಗ್ ನಂಬರ್ ಅಂತೀರಿ ಪುನಃ? ತಲೆಗಿಲೆ ಕೆಟ್ಟೋಗೈತೆ ನಿಮ್ಗೆ? ರಾಂಗ್ ನಂಬರ್ ಯಾರೇ ಮಾಡಿದಾರಂತ ಮಾಡಿ ಸರ್. ಚೆಕ್ ಮಾಡ್ಬಿಟ್ಟೆ ಮಾಡ್ತಿರೋದು, ಮಾತಾಡ್ಸಿದ್ದು ಅವಾಗ್ಲಿಂದ. ನಿಮ್ಗೇನ್ ತಲೆಗಿಲೆ ಕೆಟ್ಟೋಯ್ತ, ನೆಟ್ಗೈತ ತಲೆ? ನನಗೆ ತಲೆ ಕೆಟ್ಟದಲ್ಲ, ನೀನು ತಲೆ ಕೆಟ್ಟೈತೆ. ಫೋನ್ ಮಾಡ್ಬಿಟ್ಟು ಸರ್ವೆ ಆಗಿರ್ವಿ ಅಂತ ನೀನ್ ಮಾತಾಡ್ತಾ ಇದ್ದೀನಿ, ನಾ ಮಾತಾಡಕತ್ತೀನ? ಇರಮ್ಮ. ಏಯ್, ಮಾತಾಡಿದ್ರೇನ್ ಗಂಟೊಟ್ಟೋಯ್ತದ? ಇದೇ ನಿಂಗೆ ಮಾತಾಡ್ಬೇಕು ನಿನ್ನ ಹತ್ರ. ನಿಮ್ಗಿರೋ ಮೀಟ್ರು ಗುಂಡ್ಗೆ ನಂಬರ್ ಅಂತ ಹೇಳ್ತಾ ಇದ್ದೀನಿ ತಾನೆ. ಮುಚ್ಕೊಂಡು ಫೋನ್ ಇಡು ಫಸ್ಟ್. ಏನ್ ಮುಚ್ಕೊಂಡಿರ್ಲಿ, ಜೀನ್ಸ್ ಪ್ಯಾಂಟ್ ಹಾಕೊಂಡು ನಿಂತಿದ್ದೀನಿ ಇಲ್ಲೇ. ಈಗ ಇವ್ರ ನಂಬರ್ ಯಾರು ಕೊಟ್ಟಿದಾರೋ ಕಾಲ್ ಮಾಡಿ ಕಾನ್ಫರೆನ್ಸ್ ಅಕ್ಷರ ಬನ್ನಿ. ಬಾಳ ಬೆಳಗಿಸು. ಹಲೋ ಹಲೋ, ರಾಘವೇಂದ್ರ ಅವರೇ ನಮಸ್ಕಾರ. ಯಾರ ರಾಘವೇಂದ್ರ? ಮತ್ತೆ ನೀವು ನಿಮ್ಮ ಹೆಸರು ಕಳಿಸಿಲ್ಲ, ಕೂಲಾಗೋಳ್ತಿರೋ ಏನು ಕಳಿಸಿಲ್ಲ, ನಿಮ್ಮ ಹಾಡು ಬರೀ ರಾಘವೇಂದ್ರ ಸ್ವಾಮಿದ್ ಬರ್ತೈತಲ್ಲ, ಅದಕ್ಕೆ ರಾಘವೇಂದ್ರ ಅಂದೆ. ನೀವು ನಾನೇನ್ ಕಳ್ತೀನಿ ಸೌಕರ? ನೀವು ಮೆಸೇಜ್ ಕಳಿಸಿದ್ರಿ ಈ ಕಡೆ ಆರ್.ಜೆ. ಸುನಿಲ್ ಅಂತ ಮಾತಾಡೋದು. ಹಾ ಸರಿ. ನನ್ನ ಹೆಸರು ಶಿವಕುಮಾರ್ ಅಂತ. ನಿಮ್ಮ ಹೆಸರು ಕಳಿಸ್ಬೇಕು ತಾನೆ? ಇಲ್ಲ, ನನ್ನ ಹೆಸರು ಕಳ್ಸಿಲ್ಲ, ಏನು ಕಳ್ಸಿಲ್ಲ. ಸರ್ ಹೇಳಿ. ನಿಮ್ ಚಿಕ್ಕಮ್ಮ ಅಂದ್ರೆ ಅವ್ರಿಗೊಂದು ಹೆಸರು ಇರುತ್ತಲ್ವಾ, ಹೆಸರು ಕಳಿಸ್ಬೇಕು ತಾನೆ ನೀವು? ಹೌದಾ? ನಮ್ಮ ಇಬ್ಬರದು ಕಳ್ಸಲ್ಲ, ಅಕ್ಕಂದು ಮತ್ತೆ ಇಬ್ಬರದು ಕಳಿಸ್ತೀನಿ ನೋಡ್ರಿ. ಏನು ಕಳಿಸ್ಬೇಡಿ. ಈಗ ನಿಮ್ ಚಿಕ್ಕಮ್ಮನಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ, ಹಾಂ ರೀ, ಏನ್ ಬಿಸಿ ಬತ್ತಾಯ್ತಲ್ಲ ಅಂತ ಕೇಳಿ. ಸರಿ, ಒಂದು ನಿಮಿಷ. ನಾನು ಲೈನಲ್ಲಿ ಇರ್ತೀನಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಬಿಜಿ ಇದ್ದಲ್ಲ, ಯಾರವ್ರು? ಯಾರೋ ಒಂದು ನಂಬರ್ ಬಂದಿತ್ತಪ್ಪ. ಹಲೋ ಅಂದ್ರೆ ಏನಂದ್ರೆ?
ಯಾವ ಸರ್ವೆ ಮಾಡ್ತೀನಿ ಅಂದ್ರೆ ನೀವು ಹೆಣ್ಮಕ್ಳು ಏನೇನ ಶಾಪಿಂಗ್ ಹೋದ್ರೆ ಕಂಜೂಸ್ತನ ಮಾಡ್ತೀರಿ, ನೀವ್ ಯಾಕೆ ಹೆಣ್ಮಕ್ಳು ಹಿಂಗೆ ಅಂತಂದ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಯಾರ್ದು? ಇನ್ನೊಂದು ಯಾವ್ದು ನೋಡ ಮೈಸೂರು ಅಂತ ಮಾತಾಡ್ತಾರೆ, ಯಾವ್ದು ಲ್ಯಾಂಡ್ ಲೈನ್ ಅದ ಫೋನ್ ಹಚ್ಚಿದ್ರ ಹಲೋ ಅಂದ್ರೆ ನಾನು ಕ್ಲೀನ್ ಮಾಡಕತ್ತೀನಿ ಅಂತ ಏನ್ ಮಾಡ್ಬೇಕು ಅಂತ ಕೇಳಿದ್ನೆ. ಇಲ್ಲ ಒಂದ್ ಹಿಂಗಮ್ಮ ಏನೋ ಅಮ್ಮನಂದಿಲ್ಲ ತುಣ್ಯನಂದಿಲ್ಲ ಅಕ್ಕ, ಆಮೇಲೆ ಏನ್ ಮಾಡ್ದ ಸರ್ವೆ ಮಾಡ್ತೀವಿ ಅಂದ. ನಾನು ಹೌದಮ್ಮ ಅಂತಂದೆ. ನೀವು ಶಾಪಿಂಗ್ ಮಾಡ್ತಿರಲ್ಲ ನೀವ್ ಹೆಣ್ಮಕ್ಳು ಯಾಕೆ ಹಿಂಗೆ ಕಂಜೂಸ್ತಾನೆ ಮಾಡ್ತಿರಲ್ಲ ಹಂಗೆ ಹಿಂಗ ಅಂದ. ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ತರ್ತಾರ ಅಂತ ನಾನಂದೆ. ಆಮೇಲೆ ನಾನು ಇಲ್ರಿ ಏನ್ ಮೀಶೋ ಆರ್ಡರ್ ಮಾಡ್ತೀವಿ ನಾವು ಶಾಪಿಂಗ್ ಹೋಗಲ್ಲ ಅಂತ ನಾನಂದೆ. ಯಾವಾಗ ಕೇಳಿದ್ರೆ ತಲೆ ಕಟ್ಬಿಡ್ತೀವಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ. ಅಲ್ಲ ನೀವು ನಿಜ ಹೇಳಿ, ನೀವು ನನ್ನ ಸೂಟ್ ಕೇಸ್ ವಿಚಾರಕ್ಕೆ ಬಂದ್ರ ನಿಜವಾಗ್ಲೂ ನೀವು ಚಿಕ್ಕಪ್ಪ ಅನ್ಬಿಟ್ಟೆ ಕಟ್ ಮಾಡಿದ್ದ ಫೋನ್ನ? ಮುಚ್ಕೊಂಡು ಫೋನ್ ಅಂತ ಕಟ್ ಮಾಡಿದ್ ನಾನೇ. ಮತ್ತೆ ಅದಕ್ಕೇನು ಉಪ್ಪು ಖಾರ ಎಲ್ಲ ಸೇರ್ಸ್ಕೊಂಡು ಹೇಳ್ತಿರಲ್ಲ, ಅದು ಮುಚ್ಕೊಂಡು ಕಟ್ ಮಾಡಿದೆ ಅಂತ ಹೇಳಿದೆ ಅಂತ ಅನ್ಬಿಟ್ಟು ನೆಟ್ಟಿಗೆ ಮಾತಾಡೋದನ್ನ ನೀವು ಮುಚ್ಕೊಂಡು ಕಟ್ ಮಾಡೋದು ನಾನು. ಮತ್ತೆ ಇಲ್ಲಿ ಏನೇನೋ ಸೇರ್ಸ್ಕೊಂಡು ಹೇಳ್ತಾ ಇದ್ರಿ. ಓ ಚೆನ್ನಾಗಿ ಮಾತಾಡ್ತಾ ಫ್ರಂಟು ಬ್ಯಾಕ್ ಎಲ್ಲ ಸೇರಿಸ್ತಿರಲ್ಲ ನೀವು ಮಾತಿಗೆ. ಯಾರಂತ ಕೇಳಿದೆ. ಯಾಕ ಅವ್ರ RJ ಸುನಿಲ್ ಅಂತ ಅಯ್ಯೋ ಕರ್ಮ. ಫ್ರಾನ್ಸ್ ಮಾಡಂತಂದ್ರೆ ನಾನೇ ನಂಬರ್ ಕಳ್ಸಿದ್ದೆ ಅವ್ರಿಗೆ. ಅಯ್ಯೋ 20 ಗಂಟೆ ನಾನು ಬೈದಿದ್ದೀನಿ ಸರ್. ಏನು ಅನ್ಕೊಂಬಿಡಿ, ಯಾವ್ದು ರಾಂಗ್ ನಂಬರ್ ಅನ್ಕೊಂಡು ನಂಗೆ ಅಂದೆ ಅಷ್ಟೇ. ಹಿಂಗೆಲ್ಲ ಅಂತೀರ, ರಾಂಗ್ ನಂಬರ್ ಬಂದ್ರೆ ನೀವು ಹುಷಾರಾಗಿರ್ಬೇಕು ನಿಮ್ಮ ಹತ್ರ. ಆಯ್ತಮ್ಮ, ಸರಿ, ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.